ಬಳ್ಳಾರಿಯಲ್ಲಿಂದು 5ನೇ ಆವೃತ್ತಿಯ ಸ್ಟೀಲ್ ಸಿಟಿ ರನ್ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಬಳ್ಳಾರಿ ಸೈಕ್ಲಿಸ್ಟ್ ಮತ್ತು ರನ್ನರ್ಸ್ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಓಟಕ್ಕೆ ಜಿಂದಾಲ್ ವ್ಯವಸ್ಥಾಪಕ ನಿರ್ದೇಶಕ ಮುರುಗನ್ ಹಾಗೂ ಮಹಾನಗರ ಪಾಲಿಕೆಯ ಮೇಯರ್ ಪಿ ಗಾದೆಪ್ಪ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಈ ಓಟದಲ್ಲಿ ದೇಶದ 18 ರಾಜ್ಯಗಳಿಂದ 6,000ಕ್ಕೂ ಹೆಚ್ಚಿನ ಅಥ್ಲೀಟ್ಸ್ಗಳು ಭಾಗವಹಿಸಿದ್ದರು. ಇದೇ ಮೊದಲ ಬಾರಿಗೆ ವೃತ್ತಿಪರ ಅಥ್ಲೀಟ್ಸ್ಗಳಿಗಾಗಿ ಪ್ರತ್ಯೇಕವಾಗಿ 16 ಕಿಲೋಮೀಟರ್ ದೂರದ ಓಟ ಆಯೋಜಿಸಿದ್ದು ವಿಶೇಷವಾಗಿತ್ತು. ಇದರೊಂದಿಗೆ ಪ್ರತಿ ವರ್ಷದಂತೆ 10 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಟೈಮ್ಡ್ ರನ್ಗಳು ಹಾಗೂ ಹೊಸ ಓಟಗಾರರು, ಕುಟುಂಬ ಸಮೇತ ಪಾಲ್ಗೊಳ್ಳುವವರು ಮತ್ತು ಫಿಟ್ನೆಸ್ ಆಸಕ್ತರನ್ನು ಉತ್ತೇಜಿಸುವ 3 ಕಿಲೋಮೀಟರ್ನ ಮಜಾ ಫನ್ ಓಟ ಸಹ ಗಮನ ಸೆಳೆಯಿತು. ವಿಜೇತರಿಗೆ ಮಾಜಿ ಶಾಸಕ ಎನ್ ಸೂರ್ಯನಾರಾಯಣ ರೆಡ್ಡಿ ಹಾಗೂ ಪಾಲಿಕೆ ಮೇಯರ್ ಪಿ ಗಾದೆಪ್ಪ ಬಹುಮಾನ ವಿತರಿಸಿದರು. ದೂರದರ್ಶನದೊಂದಿಗೆ ಬಳ್ಳಾರಿ ರನ್ನರ್ಸ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ತಿಪ್ಪಾರೆಡ್ಡಿ, ಇಂದಿನ ಜೀವನ ಶೈಲಿಯು ಹಲವು ರೋಗಗಳಿಗೆ ಕಾರಣವಾಗಿದ್ದು, ನಿತ್ಯ ವ್ಯಾಯಾಮ ಹಾಗೂ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ದೇಹಾರೋಗ್ಯ ಕಾಪಾಡಲು ಸಾಧ್ಯ. ಎಲ್ಲ ವಯಸ್ಸಿನ ನಾಗರಿಕರಿಗೆ ಆರೋಗ್ಯದ ಅರಿವು ಮೂಡಿಸಿ ದೈಹಿಕ ಚಟುವಟಿಕೆಗೆ ಉತ್ತೇಜಿಸುವುದು ಓಟದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇದಕ್ಕೆ ಏನಂದ್ರೆ ನಮ್ಮ ಮುಖ್ಯ ಕಾರಣ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಜನರಿಗೆ ಈ ಜೀವನ ಶೈಲಿ ಬದಲಾಗಲಿ ಅಂತ ಹೇಳಿ ಇದೊಂದು ನಮ್ಮ ಉದಾಹರಣೆ ಕೊಟ್ಬಿಟ್ಟು ನಾವು ರನ್ ಮಾಡ್ತಾ ಇದ್ದೀವಿ, 65-70 ವರ್ಷ ರನ್ ಮಾಡ್ತಾ ಇದ್ರಿ, ನೀವ್ಯಾಕೆ ರನ್ ಮಾಡ್ತಾ ಇಲ್ಲ? ಈಗ ಬರ್ತಾರೆ ಕಾಯಿಲೆಗಳೆಲ್ಲ ಜೀವನ ಶೈಲಿಯಿಂದ ಬರ್ತಾರಂತ ಕಾಯಿಲೆಗಳು, ಇದನ್ನು ದೂರ ಇಡಕ್ಕೆ ಅಂತ ಹೇಳಿ ನಮ್ದೊಂದು ಸಣ್ಣ ಪ್ರಯತ್ನ.